तो चैंपियन बनना है ना? हाँ बनना है। कब तक बन जाओगे? बन जाएंगे थोड़ी देर। बन जाएंगे। अभी स्टेट लेवल कब जा रहे हैं? चैंपियन तो है अभी तो चैंपियन है ही ऑलरेडी। कंग्रेचुलेशन। बोलो बेटा, चैंपियन बनना चाह रहे कि नहीं चाह रहे? चाहिए। कितना उम्र है अभी? 15। वेरी गुड। 20 तक चैंपियन बन जाओगे 100%। ವೆರಿ ಗುಡ್. ಸ್ನೇಹಿತರೆ, ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ ಸುನ್ನಿದ ಶಿಖರದತ್ತ. ಇವತ್ತು ಹುಬ್ಬಳ್ಳಿಯ ಸ್ಪೋರ್ಟ್ಸ್ ಪಾರ್ಕಲ್ಲಿ ನಾವು ಬಂದಿದ್ದೀವಿ. ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ದೇವರುಗಳಂತ ಹೇಳ್ಬೋದು ಕೋಚ್ಗಳು. ಆ ಕೋಚ್ಗಳಲ್ಲಿ ನಿಮ್ಮ ಮಕ್ಕಳನ್ನ ಕೊಟ್ಟಾಗ ನಿಮ್ಮ ಮಕ್ಕಳು ದೇಶಕ್ಕೆ ಏನು ಮಾಡ್ತಾರೆ ಅದನ್ನು ನೀವು ಊಹಿಸೋಕ್ಕಾಗದಿರೋಂಥದ್ದನ್ನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಒಳಗಡೆ. ಸ್ನೇಹಿತರೆ ನಮಸ್ಕಾರ. ಸುನ್ನಿದಿಂದ ಶಿಖರ ಚಾನಲ್ಗೆ ನಿಮಗೆ ಮತ್ತೊಂದು ಸರಿ ಸ್ವಾಗತ. ಇವತ್ತು ಈ ವಿಡಿಯೋ ಮಾಡಿದ್ರೆ ಉದ್ದೇಶ, ಎಷ್ಟೋ ತಂದೆ ತಾಯಿಗಳು ಮನೇಲಿ ಕೂತ್ಕೊಂಡು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವ್ರ ಕೆಲಸ ಮಾಡೋಂಥ ಪರಿಸ್ಥಿತಿಗಳು ನೋಡಿದ್ದೀವಿ. ಮತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಏನಾರ ಮಕ್ಕಳು ಊಟ ಮಾಡದೇ ಇರೋಂಥ ಪರಿಸ್ಥಿತಿಗಳಿದೆ. ಸೊ ಅದಕ್ಕೆ ನನ್ನ ಉದ್ದೇಶ ಇಷ್ಟೇ, ಆ ಮಕ್ಕಳ ಭವಿಷ್ಯದಲ್ಲಿ ಬರೀ ಓದಿ ನೀವು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ನೀನು ಅದಾಗಬೇಕು ಹೇಳೋದಕ್ಕಿಂತ ಅವ್ರ ಒಳಗಡೆ ಇರೋ ಪ್ರತಿಭೆನ, ಈಗ ನೋಡಿ ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಈ ಚಿಕ್ಕ ಮಕ್ಕಳು ನೋಡಿ ಇವ್ರು ಎಷ್ಟು ಖುಷಿಯಿಂದ ಅವ್ರ ಕೈಲಿ ಮೊಬೈಲ್ ಇರೋಲ್ಲ, ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಇವತ್ತು ಸಣ್ಣವರು, ಇವತ್ತು ಶೂನ್ಯದಿಂದ ಜೀರೋದಿಂದ ಇದ್ದಾರೆ ಇವತ್ತು. ಆದರೆ ಇವತ್ತು ಇದೇ ಫುಟ್ಬಾಲ್ ಚಾಂಪಿಯನ್ ಆಗಿ ದೊಡ್ಡ ಮನುಷ್ಯರಾಗಿ ಇವತ್ತು ದೇಶಕ್ಕೋಸ್ಕರ ಆಟ ಆಡಿದರೆ ಒಂದು ಚಿನ್ನದ ಪದಕ ತೊಗೊಂಬರೋಂಥ ವ್ಯಕ್ತಿ ಆಗ್ತಾನೆ. ಮತ್ತು ಸ್ಪೋರ್ಟ್ಸಲ್ಲಿರೋಂಥ ಹುಡುಗರು ಎಜುಕೇಷನಲ್ಲಿ ಹಿಂದೆ ಇದ್ರೂ ಪರವಾಗಿಲ್ಲ, ಅವರಿಗೆ ನೌಕರಿ ಸಿಗೋಂಥ ವ್ಯವಸ್ಥೆ ಇದ್ದಾವೆ. ಸೊ ಆ ನೌಕರಿ ಬರುತ್ತೆ ಅನ್ನೋ ಉದ್ದೇಶಕ್ಕಿಂತ ಜಾಸ್ತಿ ದೇಶದ ಸಲುವಾಗಿ ಏನಾದರೂ ಒಂದು ಸೇವೆ, ಯಾಕೆ ಇವಾಗ ಸೈನಿಕನಾಗಿ ಸೇರ್ಬೋದು, ಒಂದು ಸ್ಪೋರ್ಟ್ಸ್ಮನ್ ಆಗಿರ್ಬೋದು, ದೇಶದ ಸಲುವಾಗಿ ಏನು ಹೆಸರು ತರುವಂಥ ಕೆಲಸ ಏನಿದೆ ಮಕ್ಕಳಿಗೆ ಮಾಡೋಂಥ ಅವರ ಪ್ರತಿಭೆಗಳನ್ನು ಹುಡುಕಿ. ಇವತ್ತು ನೋಡಿ ಸಚಿನ್ ತೆಂಡೂಲ್ಕರ್ ಬ್ಯಾಟೇ ಹಿಡಿದಿಲ್ಲ, SLC ಫೇಲ್ ಆಗಿದೆ ಅಂತ ಕೂತ್ಕೊಂಡಿದ್ರೆ ಏನಾಗ್ತದೆ? ಇವತ್ತು ಫುಟ್ಬಾಲ್ ಎಷ್ಟೋ ದೊಡ್ಡ ಚಾಂಪಿಯನ್ ಆಗಿದ್ದಾರೆ, ಅವರೆಲ್ಲ ಎಜುಕೇಷನ್ ನೋಡಿದ್ರೆ ಏನಿಲ್ಲ ಆಯ್ತಾ. ಸೊ ಅವಾಗ ಸಚಿನ್ ಫೇಲ್ ಆಗಿದ್ದೀನಿ ಅಂತ ಮನೇಲಿ ಕೂತ್ಕೊಳ್ಳೋದ್ರೆ ಯಾವಾಗ ಬ್ಯಾಟ್ ಹಿಡ್ಕೊಂಡ ಅವತ್ತು ಸಚಿನ್ ತೆಂಡೂಲ್ಕರ್ ವಿಶ್ವಕ್ಕೆ ಇವತ್ತು ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಚಾಂಪಿಯನ್ ಆಗಿ ಇವತ್ತು ದೇಶಕ್ಕೆ ಒಂದು ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ. ಅದು ಎಷ್ಟೋ ಸ್ಪೋರ್ಟ್ಸ್ಮನ್ಗಳು ನಿಮ್ಗೆ ಗೊತ್ತಿದ್ದಾರೆ ಆಲ್ರೆಡಿ. ಸೊ ಅದರಲ್ಲಿ ಈ ಥರ ಮಕ್ಕಳು ಏನು ಬಂದಿದ್ದಾರೆ ಇವತ್ತು, ಆ ಮಕ್ಕಳ ಭವಿಷ್ಯ ನಿಮ್ಮ ಮನೆಯಿರೋ ಮಕ್ಕಳನ್ನು ಸಹಿತ ಈ ಥರ ಯಾವುದೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಅಥವಾ ಸ್ವಿಮ್ಮಿಂಗಲ್ಲಾಗಲಿ ಕ್ರಿಕೆಟಲ್ಲಾಗಲಿ ಯಾವುದೇ ಒಂದು ಯಾವ ಪ್ರತಿಭೆ ಇದೆ ಆ ಪ್ರತಿಭೆಯಲ್ಲಿ ಆ ಮಕ್ಕಳು ಹಾಕೋದ್ರಿಂದ ಮೋಸ್ಟ್ಲಿ ಆ ಮಕ್ಕಳ ಭವಿಷ್ಯ ದೊಡ್ಡದಾಗಿ ಉಜ್ವಲ ಆಗುತ್ತೆ. ನಿಮಗೆ ಫೀಸ್ ಕಟ್ಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ, ಅದು ಏನೋ ತೊಂದರೆ. ಶೂನ್ಯದಿಂದ ಶಿಖರ ನಮ್ಮ ಪರಿವರ್ತನ ಫೌಂಡೇಶನ್ ಇದೆ. ಯಾವುದಾದ್ರೂ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ಅವಕಾಶಗಳು ಬೇಕಾಗಿದ್ದರೆ ನಮ್ಮ ಪರಿವರ್ತನ ಫೌಂಡೇಶನ್ ಕಡೆಯಿಂದ ನಾವು ಸಹಕಾರನೂ ಕೊಡೋಕೆ ರೆಡಿ ಇದ್ದೀವಿ. ಆದರೆ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ, ಮಕ್ಕಳನ್ನ ಸರಿಯಾಗಿ ಬೆಳೆಸೋಂಥ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಕೇಳ್ಬೋದು. ಯಾಕಂದರೆ ಇವತ್ತು ಎಷ್ಟೋ ಕೋಚ್ಗಳಿದ್ದಾರೆ, ಇಲ್ಲಿ 3-4 ಜನ ಕೋಚ್ ಇದ್ದಾರೆ. ಮಕ್ಕಳಿಗೆ ಎಷ್ಟೊಂದು ಸರಿಯಾದಂಥ ಮಾರ್ಗದರ್ಶನ, ಆ್ಯಕ್ಟಿವಿಟೀಸ್, ಬಾಡಿ ಲ್ಯಾಂಗ್ವೇಜ್ಗಳು ಮತ್ತು ಅದನ್ನು ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಅವರ ಒಂದು ಫಿಟ್ನೆಸ್ಸು ಸಹಿತ, ಅಂದರೆ ಮುಂದೆ ಫ್ಯೂಚರಲ್ಲಿ ಆ ವ್ಯಕ್ತಿ ಏನು ಮಾಡಿದಾನೋ ಅನ್ನೋದಕ್ಕಿಂತ ಅವನು ಆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಅವ್ನ ಥೈಸು ಮಸಲ್ಸ್ ಎಲ್ಲ ಫುಲ್ ಟೈಟ್ ಆಯ್ತು ಅಂತಂದ್ರೆ ಅವನು ಫ್ಯೂಚರಲ್ಲಿ ಭಾಳ ದಿವಸ ಬದುಕೋಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ನಾನು ಈ ಥರ ಚಾಂಪಿಯನ್ ಆಗಿದ್ದೆ, ನಾನು ಈ ಥರ ಸ್ಪೋರ್ಟ್ಸ್ ಆಗಿದ್ದೆ ಅಂತ ಖುಷಿಯಿಂದ ಹೇಳ್ಕೊಳ್ಳೋಕೆ ಅವ್ರಿಗೆ ಸಂತೋಷ ಅನ್ನಿಸ್ತದೆ. ಸೊ ಅದೇ ರೀತಿ ಇವತ್ತು ಚಾಂಪಿಯನ್ಶಿಪ್ಪಲ್ಲಿ ಕಾಂಪಿಟೇಷನ್ ಇರೋಂಥ ವೀಡಿಯೋಗಳನ್ನ ತೆಗೆದಿದ್ದೀವಿ. ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀವಿ. ಒಂದು ಕಿವಿ ಮಾತು ಇಷ್ಟ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಎಲ್ಲ ತಂದೆ ತಾಯಿಗಳಿಗೆ. ಸೊ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಇವತ್ತೇನು ರೂಪಿಸ್ತಿರೋದೆ, ಹೇಗೆ ನೀವು ಮನೇಲಿ ಇವತ್ತು ಏನು ತಿಂಡಿ ಮಾಡಬೇಕು ಅಂತ ಮಕ್ಕಳನ್ನ ಕೇಳಿ ತಿಂಡಿ ಮಾಡ್ತೀರಾ, ಅಥವಾ ನೀವು ತಿಳಿದ್ರೆ ಮಕ್ಕಳಿಗೆ ತಿನ್ನಿಸ್ತೀರಾ, ಹಾಗೆ ನೀವು ಮಕ್ಕಳನ್ನ ಕೇಳಿ ಅಥವಾ ನೀವು ತಿಳಿಸಿ ಹೇಳಿ, ನೀ ಈ ಥರ ಸ್ಪೋರ್ಟ್ಸಲ್ಲಿ ಹೋಗು, ನೀನು ಇದನ್ನು ಹೋಗು, ಈ ಥರ ಜಾಣ ಇದೆಯಾ, ನೀನು ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ಬರೀ ಬಯೋದ್ರಿಂದ ಮಕ್ಕಳು ಸಕ್ಸಸ್ ಆಗಲ್ಲ. ಅವನ್ನ ಹೊಗಳಿ, ನೀನು ಇದು ಆಡ್ತೀಯ ಅಂತ ಒಂದು ಫುಟ್ಬಾಲ್ ತಂದು ಕೊಡಿಸಿ, ಒಂದು ಬ್ಯಾಟ್ ತಂದು ಕೊಡಿಸಿ, ಅವ್ರ ಜೊತೆ ನೀವು ಆಟ ಆಡಿ. ಆಡಿದಾಗ ಅವಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳು ಹುಟ್ಟಿದಾಗ ಏನು ಗೊತ್ತಿರುತ್ತೆ, ಅವ್ರಿಗೆ ಏನು ಗೊತ್ತಿರಲ್ಲ ಅವಕ್ಕೆ.
ನೀವೇನು ಹೇಳ್ತೀರಾ ಅದ್ರ ಮೇಲೆ ಅದು ಮೂರ್ತಿಯಾಗಿ ಬೆಳಕ್ಕೆ ಆಗ್ತದೆ. ನೀವು ಯಾವುದು ಸೀಲ್ ಓದ್ತೀರಾ ಅದು ಮೂರ್ತಿ ಆಗ್ತದೆ. ಅದಕ್ಕೆ ಮಕ್ಕಳಿಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ, ಆದರೆ ಮೊಬೈಲ್ ಏನು ಕೊಡ್ತಾಯಿದ್ದೀರಾ, ಮೊಬೈಲ್ ಬದಲಿ ಒಂದು ಬ್ಯಾಟ್ ಕೊಡಿ, ಒಂದು ಫುಟ್ಬಾಲ್ ಕೊಡಿ, ಒಂದು ಸ್ವಿಮ್ಮಿಂಗ್ ಸ್ಕೂಲ್ಗೆ ಹಚ್ಚಿ, ಅಥವಾ ಏನು ಆಟ ಆಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ ಮೊಬೈಲ್ ಕೊಡೋ ಟೈಮನ್ನು ಅದನ್ನು ಕೊಟ್ಟು ಆ ಟೈಮನ್ನು ನೀವು ಒಂದು ಮಕ್ಕಳ ಜೊತೆ ಕೊಡಿ. ಮಕ್ಕಳು ಖಂಡಿತವಾಗಿ ಸ್ಪೋರ್ಟ್ಸಲ್ಲಿ ಡೆವಲಪ್ಮೆಂಟ್ ಆಗ್ತಾರೆ. ಖಂಡಿತವಾಗಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳೀತಿದೆ ಅಂತ ಹೇಳೋಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. चैंपियन बनना है ना? हाँ बनना है। कब तक बन जाओगे? बन जाएंगे थोड़ी देर। बन जाएंगे। अभी स्टेट लेवल कब जा रहे हैं? चैंपियन तो है अभी तो चैंपियन है ही ऑलरेडी। कंग्रेचुलेशन। बोलो बेटा, चैंपियन बनना चाह रहे कि नहीं चाह रहे? चाहिए। कितना उम्र है अभी? 15। वेरी गुड। 20 तक चैंपियन बन जाओगे 100%। वेरी गुड। बोलो बेटा, नाम क्या है? दर्शन। सबसे छोटा तू ही इसमें। हाँ, अच्छा खेल रहे तब, बराबर बढ़िया खेल रहे थे। ओके, चैंपियन बन रहे ना? हाँ बनना है। 100 पक्का? वेरी गुड। क्या नाम है? आयुष। आयुष, चैंपियन बनना चाह रहे हो नहीं? हाँ बनना है। कितना उम्र है? 15। कब तक बन जाओगे? अभी जल्दी 1 साल में? नहीं, 2 साल हो गए। वेरी गुड। थैंक यू वेरी मच।